ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಜನವರಿ 1ನೇ ತಾರೀಕಿನ ದಿನ ಮಾಡುವಂಥ ಒಂದು ಹಣ ಉಳಿತಾಯವನ್ನು ನಾವು ಹೇಗೆ ಮಾಡಬಹುದು ಅಂತ. ಹಾಗಾದರೆ ಈ ಯೋಚನೆ ನನಗೆ ಬಂದಿದ್ದು ಹೇಗೆ? ನನಗೆ ಬಂದಿದ್ದಲ್ಲ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಾಲ್ ಮಾಡ್ತಾರೆ. ಅವರು ಬಹುಶಃ 2 ವರ್ಷ ಆಯ್ತಂತೆ ಮಾಡೋಕ್ಕೆ ಶುರು ಮಾಡಿ. 2 ವರ್ಷ ಆಗಿ ಅದನ್ನು ಏನು ಮಾಡಿದ್ದಾರೆ ಅವರು, ಈ ಡಿಸೆಂಬರ್ 24ಕ್ಕೆ ಅದನ್ನು ತೆಗೆದಿದ್ದಾರೆ. ಅದರಲ್ಲಿ ತುಂಬ ಹಣಗಳಿತ್ತಮ್ಮ, ನನಗೆ ತುಂಬ ಉಪಯೋಗ ಆಯಿತು ಅಂತಾನು ಸಹಿತ ಹೇಳಿದ್ದಾರೆ. ಜೊತೆಗೆ ಅದಕ್ಕೆ ಏನೇನು ಬೇಕು, ಏನು ಹಾಕಬೇಕು ಅನ್ನೋ ಬಗ್ಗೆ ಸಹಿತ ಅವರು ನನಗೆ ಹೇಳಿಕೊಟ್ಟಿದ್ದಾರೆ. ಅವರು ಹೇಳಿಕೊಟ್ಟಿದ್ದನ್ನು ನಾನು ಮಾಡ್ತಾ ಇದ್ದೀನಿ. ಜನವರಿ 1ನೇ ತಾರೀಕಿನ ದಿನ ನಾನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಗುರುವಾರ ಬಂದಿದೆ, ಅದು ಇನ್ನೂ ಖುಷಿಯಾದಂತಹ ವಿಷಯ ನಮಗೆ. ಅದು ಗುರುವಾರ 1 ನೋಡಿ, ಎಲ್ಲ ಒಂದು ಕರೆಕ್ಟಾಗಿದ್ದು ಬಂದ 1ನೇ ತಾರೀಕು 1ನೇ ತಿಂಗಳು 2026 ಸೇರಿಸಿದಾಗ 1 ಅಂದರೆ 111 ಒಂದು ಒಳ್ಳೆ ನಂಬರ್ ಸಹಿತ ಆ ದಿನ ಬಂದಿದೆ. ಹಾಗಾಗಿ ತಾವುಗಳು ಇದನ್ನು ಖಂಡಿತವಾಗಿ ಮಾಡಿಕೊಡಿ. ಕೆಲವರು ಅನ್ನಬಹುದು, ನಮ್ಗೆ ಲಕ್ಷಗಟ್ಟಲೆ ಸಾಲ ಇದೆ, ಏನಪ್ಪ ಇದೊಂದು ಇದು ಮಾಡಿದ ಕೂಡಲೇ ಸಾಲ ತೀರುತ್ತಾ ಅಂತ. ದಯವಿಟ್ಟು ಇದು ಸಾಲ ತೀರುತ್ತೆ ಅಂತ ಮಾಡೋದಲ್ಲ, ನಮ್ಮ ಅವಶ್ಯಕತೆಗೆ ಸರಿಯಾಗಿ ನಮ್ಗೆ ಏನಕ್ಕೂ ಬೇಕು. ನಾವೀಗ 1 ವರ್ಷದ ಹೇಳ್ತೀವಿ, 1 ವರ್ಷಕ್ಕೆ ತೆಗಿಬೇಕಂತೇನಿಲ್ಲ. ಎಷ್ಟೋ ಜನ ಮಕ್ಕಳನ್ನು ಸ್ಕೂಲಿಗೆ ಸೇರಿಸ್ತಾರೆ ಈಗ, ಆದರೆ ಸ್ಕೂಲಲ್ಲಿ ಫೀ ಕಟ್ಟಲಿಕ್ಕೆ ಡಿವೈಡ್ ಮಾಡಿಕೊಡ್ತಾರೆ ಅಲ್ವಾ. ಈಗ ಒಂದು 10,000 ಇದ್ದರೆ ಈಗ ಒಂದು 5,000 ಕಟ್ಟಿ, ಇಲ್ಲ ಇನ್ನೊಂದು ಸಲ 3 ಸಲನೋ 2 ಸಲನೇನೋ ಕಂತು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಒಂದು ಸಂದರ್ಭದಲ್ಲಿ ನಮಗೆ 6 ತಿಂಗಳಿಗೂ ಸಹಿತ ನಾವು ಇದನ್ನು ತೆಗಿಬಹುದು. ಅಂದರೆ ಇದರಲ್ಲಿ ಸ್ವಲ್ಪ ಹಣ ಇದೆಯಪ್ಪ, ಅದು ಕೂಡಿಸಿ ತಗೊಳ್ಳೋಣ ಅಂದರೆ ತೆಗಿಬಹುದು, ತೆಗಿಲೇಬಾರದು ಅಂತಲ್ಲ. ಆದರೆ ಅದು ನಮ್ಮ ಹಣ, ನಾವು ಯಾವಾಗ ಬೇಕಾದರೂ ತೆಗಿಬಹುದು. ಅದನ್ನು 1 ವರ್ಷದ ತನಕ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ. ಹಾಗಾಗಿ ಅವ್ರ ಹತ್ರ ನಾನು ಕೇಳಿದಾಗ ಅವ್ರು ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದ್ದಾರೆ. ಇಂಥದ್ದೇ ಬೇಕಮ್ಮ, ಇದನ್ನೇ ತಂದುಕೊಳ್ಳಿ ಅಮ್ಮ ಅಂತಾನು ಸಹಿತ ಹೇಳಿದ್ದಾರೆ. ಹಾಗಾದರೆ ನಾನು ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ನೋಟ್ ಮಾಡಿಟ್ಕೊಂಡು ಜನವರಿ 1ನೇ ತಾರೀಕಿನ ದಿನ ಈ ಕೆಲಸನ ಮಾಡಿ. ಆದರೆ ನಿಜವಾಗಿಯೂ ನಿಷ್ಕಾಳಜಿ ಮಾಡಬೇಡಿ. ಅಯ್ಯೋ ಇದೇನು ಹೇಳಿದಾರಪ್ಪ, ಇದೇನು ವಿಶೇಷನ, ಎಲ್ಲ ಯೂಟ್ಯೂಬಲ್ಲೂ ಹೇಳ್ತಾರೆ ಇದೆ ಅಂತ ಅಂದ್ಕೋಬೇಡಿ. ದಯವಿಟ್ಟು ನನ್ನ ಕಾರ್ಯಕ್ರಮವನ್ನು ನೀವು ಯಾರು ನೋಡ್ತಾ ಇದ್ದೀರಿ ಅವರಷ್ಟು ಜನ ಆ ಕೆಲಸನ ಮಾಡಿ. ನಾನು ಮಾಡ್ತಾ ಇದ್ದೀನಿ, ನನ್ನ ಜೊತೆಗೆ ನೀವು ಮಾಡಿ. ಯಾಕಂದ್ರೆ ನಾನು ಹಿಂದೆ ಒಮ್ಮೆ ನಿಮಗೆ ಅಕ್ಷಯ ಪಾತ್ರದ ಬಗ್ಗೆ ಹೇಳಿದ್ದೆ. ಅಕ್ಷಯ ಪಾತ್ರದ ಬಗ್ಗೆ ಹೇಳಿದರೆ ತುಂಬ ಜನ ಅದನ್ನು ಹೇಳಿದರು. ನಾನು ಮಾಡಿದ್ದೀನಿ ಮೇಡಮ್ ಅಂತ ಹೇಳಿದವರು ಇದ್ದಾರೆ, ಆಮೇಲೆ ಮಾಡ್ತೀನಿ ಅಂತ ಹೇಳಿದವರು ಸಹಿತ ಇದ್ದಾರೆ. ಬಹುಶಃ ಮಾಡ್ಕೊಂಡಿದ್ದಾರೆ. ಇದೆಲ್ಲರ ಮನೆಯಲ್ಲೂ ಹೆಚ್ಚಾಗಿ ನಡೆಯುತ್ತೆ. ಆದರೆ ಇದೊಂದು ವಿಶೇಷ ಹೇಗಿದೆ ಅಂದರೆ, ನಿಮಗೆ ಆ ಟೈಮಿನ ಲೆಕ್ಕ ನೀವು ನಂತರ ಓದಬೇಕು, ಇದು ಮಾಡಬೇಕಂತ ಲೆಕ್ಕ ಮಾಡಬೇಕನ್ನೋದಿಲ್ಲ. ಆದರೆ ದಯವಿಟ್ಟು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಸುಲಭ ಆದದ್ದು, ಅದೇನು ಕಷ್ಟ ಏನಲ್ಲ. ಆ ಒಂದು ರೀತಿದ್ದು ನೀವು ಅದನ್ನು ಮಾಡಿ, ಎಲ್ಲರೂ ಮಾಡ್ತೀರಂತ ನಂಬ್ಕೊಂಡಿದ್ದೀನಿ. ನಮ್ಮ ಲಕ್ಷ್ಮಿ ನಮ್ಮ ಜೊತೆಗೆ ಇದ್ದಾಳೆ, ಮಹಾಲಕ್ಷ್ಮಿ ಅನ್ನುವ ಒಂದು ನಂಬಿಕೆ ಸಹಿತ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ, ನಾನು ಇದನ್ನು ಮುಂದೆ ಏನೇನು ಬೇಕು, ಯಾವ್ದು ಬೇಕು ಅಂತ ಖಂಡಿತವಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಬನ್ನಿ ನೋಡೋಣ ಏನು ಅಂತ. ನಮಗೆ ಬೇಕಾಗಿರುವಂಥದ್ದು ಇದು ಒಂದು 100 ಪೇಜಿನ ಪಟ್ಟಿ. ನೀವೇನಂತೀರೋ ಗೊತ್ತಿಲ್ಲ, ಕೆಲವರೆಲ್ಲ ನೋಟ್ಬುಕ್ ಅಂತಾರೆ. ನಾವು ಪಟ್ಟಿ ಅಂತ ಹೇಳಿ ರೂಢಿ ಆಗಿಬಿಟ್ಟಿದೆ ನಮಗೆ. ಹಾಗಾಗಿ ಇದೊಂದು ಪಟ್ಟಿ ತಗೋತೀವಿ. ಜೊತೆಗೆ ಇದೊಂದು ಪೆನ್ನು. ಯಾವ ಕಲರ್ ಪೆನ್ ಬೇಕಾದರೂ ಯೂಸ್ ಮಾಡಿ. ನೀವು ಬರೆಯೋಕೆ ಹಸಿರು ಕಲರ್ ಪೆನ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇನು ಬೇಡ ಅಂದರೆ ಏನು ತೊಂದರೆ ಇಲ್ಲ, ನಿಮ್ಗೆ ಯಾವ ಪೆನ್ ಇರುತ್ತೆ ಅದನ್ನು ಮಾಡಿ. ಆದರೆ ಆ ಪೆನ್ನನ್ನು ಮತ್ತೆ ಯಾವುದಕ್ಕೂ ಉಪಯೋಗಿಸಕ್ಕೆ ಹೋಗಬೇಡಿ. ಇದು ಪಟ್ಟಿ ಮತ್ತು ಈ ಪೆನ್ನನ್ನು ಯಾವುದಕ್ಕೂ ಉಪಯೋಗಿಸಕ್ಕೆ ಹೋಗಬೇಡಿ. ಜೊತೆಗೆ ಇದು ಏನು ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ತಗೋಬೇಡಿ ನೀವು ಖಂಡಿತವಾಗಿಯೂ. ಈ ರೀತಿ ಮುಚ್ಚಳ ಇರೋದನ್ನು, ಪ್ಲಾಸ್ಟಿಕ್ಕನ್ನು ಯಾವತ್ತೂ ತಗೋಬೇಡಿ. ಅದಕ್ಕೆ ಇದು ಮುಚ್ಚಳವನ್ನು ತೆಗೆಯುವಂಥದ್ದು ಇರುತ್ತೆ. ನೀವು ಮಾರ್ಕೆಟಲ್ಲೆಲ್ಲ ನೋಡಿರ್ಬೋದು, ಅಲ್ಯೂಮಿನಿಯಂ ಸಿಗುತ್ತೆ, ಸ್ಟೀಲ್ ಸಿಗುತ್ತೆ. ಅದು ನಾವು ಮುಚ್ಚಳವನ್ನು ತೆಗೆದು ಅದಕ್ಕೆ ಏನೇನು ಬೇಕು ಹಾಕೋಕ್ಕಾಗತ್ತೆ. ಹಾಗಾಗಿ ನಾನು ಇದು ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ನಾನು ಮಾರಿಕಾಂಬಾ ತಾಯಿಗೆ ಕಾಣಿಕೆ ಹಾಕೋದಂತ ಮಾಡಿದ್ದೆ. ಹಾಗಾಗಿ ನಿಮಗೆ ಇದಕ್ಕೆ ತೋರಿಸ್ತಾ ಇದ್ದೀನಿ. ಹಾಗಾದರೆ ಇದನ್ನು ಇಟ್ಕೊಳ್ಳೋದು ಹೇಗೆ? ನಿಮಗೆ 10
ಹತ್ತಿರವಾದ ಕೈಯಲ್ಲಿ ಹತ್ತಿರ ಸಿಗುವಂಥದ್ದು, ಕಣ್ಣಿಗೆ ಕಾಣುವಂಥ, ನಿಮಗೆ ಮಾತ್ರ ಕಣ್ಣಿಗೆ ಕಾಣಬೇಕು. ಎಲ್ಲರಿಗೂ ಬಂದವರಿಗೆಲ್ಲ ತೋರಿಸೋದು ಬೇಡ. ಅಯ್ಯೋ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ, ನಾನು ಇಟ್ಟಿದ್ದೀನಿ ಹಾಗಂತೇಳಿ ಬೇರೆಯವರಿಗೆ ಇದ್ರ ಬಗ್ಗೆ ಹೇಳಿ ತೊಂದರೆ ಇಲ್ಲ. ಅದು ಒಳ್ಳೆ ಕೆಲಸ. ಬೇರೆಯವ್ರಿಗೆ ಹೇಳೋದ್ರಿಂದ ನಾನು ಒಬ್ಬಳೇ ಮಾಡ್ಕೋಬೇಕು, ನಾ ಬೇರೆ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೋಬೇಡಿ. ಅದನ್ನ ಮತ್ತೊಬ್ರಿಗೆ ಹೇಳಿ. ಆದರೆ ನೀವು ಮಾಡಿದ್ದನ್ನ ಇನ್ನೊಬ್ರಿಗೆ ತೋರಿಸಿ ಇದು ಮಾಡಕ್ಕಂತೂ ಖಂಡಿತ ಹೋಗ್ಬೇಡಿ. ಹಾಗಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಏನು ಹೇಳ್ತೀನಿ ಅಂದ್ರೆ, ಇದ್ರ ಒಳಗೆ ಏನೇನನ್ನ ಹಾಕಬೇಕು ಅನ್ನೋ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಮುಚ್ಚಳದ ಬಾಯನ್ನ, ಆ ಬಾಕ್ಸಿನ ಬಾಯನ್ನ ತೆಗೆದು ಅದಕ್ಕೆ ಇಷ್ಟು ಅಂತ ಲೆಕ್ಕ ಮಾಡಬೇಡಿ. ಶುದ್ಧವಾದಂಥ ಅಕ್ಕಿ, ಅಂದರೆ ಕೆಲವೊಂದು ಅಕ್ಕಿಗಳಿರುತ್ತೆ, ರೇಷನ್ ಅಕ್ಕಿ ಎಲ್ಲ ಬೇಗ ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಸ್ವಲ್ಪ ಇದು ಜೀರಾ ರೈಸು ಇದೆಲ್ಲ ಅಂತೇವಲ್ವಾ, ಅದು ಒಂದು ಸ್ವಲ್ಪ ಅಕ್ಕಿಯನ್ನ ಆ ಡಬ್ಬಿಯೊಳಗೆ ಒಂದನ್ನು ನೆನಪಿರ್ಲಿ, ಅದನ್ನ ಕ್ಲೀನ್ ಮಾಡಿ ತೊಳೆದು ಒರೆಸಿ ಆಮೇಲೆ ಇದನ್ನೆಲ್ಲ ಹಾಕಬೇಕು ನೀವು. ಅದು ಹಾಕಿದ ಮೇಲೆ, ಅಕ್ಕಿಯನ್ನ ಹಾಕಿದ ಮೇಲೆ 6 ಏಲಕ್ಕಿಯನ್ನ ಹಾಕಿ. ಏಲಕ್ಕಿ ಅಂತೀವಿ, ಕೆಲವರು ಯಾಲಕ್ಕಿ ಅಂತಾರೆ. 6 ಹಾಕಿ ಸಾಕು. 6 ಹಾಕಿದ ಮೇಲೆ ಆಮೇಲೆ ಇದು ಲವಂಗ, 6 ಲವಂಗವನ್ನ ಹಾಕಿ. ಆದ್ರೆ ಲವಂಗ ಹೆಂಗೆಂಗೋ ಹಾಕಬೇಡಿ, ಆರಿಸಿ ಹಾಕಿ. ಕರೆಕ್ಟ್ ಆಗಿರ್ಬೇಕು ಅದು. ಕರೆಕ್ಟ್ ಆಗಿರುವಂತ 6 ಲವಂಗವನ್ನ ಹಾಕಿ. ಆಮೇಲೆ 1 ಅರಿಶಿಣ ಕೊಂಬನ್ನ ಹಾಕಿ. ನಾನು ಯಾಕೆ ಈ ತರದ ಬಾಕ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಅರಿಶಿಣದ ಕೊಂಬನ್ನ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಆ ತರದ ಬಾಕ್ಸ್ ಅನ್ನ ತಂದ್ಕೊಳ್ಳಿ. ಅದಕ್ಕೆ ಚಾವಿ ಸಹಿತ ಸಿಗುತ್ತೆ. ಆ ಚಾವಿಯನ್ನ ಸುರಕ್ಷಿತವಾಗಿ ನೀವು ಇಟ್ಕೊಳ್ಳಿ. ಚಾವಿ ಹಾಕೇ ಇಡಿ. ಚಾವಿಯನ್ನ ತೆಗೆಯುವಂತ ಕೆಲಸಕ್ಕೆ ಹೋಗ್ಬೇಡಿ, ಚಾವಿ ಹಾಕೇ ಇಡಿ. ಚಾವಿನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅದಾದ್ಮೇಲೆ ಇದರಲ್ಲಿ ಪಚ್ಚ ಕರ್ಪೂರ ಇದೆ. ಇದರೊಳಗೆ ಪಚ್ಚ ಕರ್ಪೂರ ಇದೆ, ಇಲ್ಲ ಭೀಮಸೇನಿ ಕರ್ಪೂರ ಅಂತಾರೆ. ಆ ಕರ್ಪೂರವನ್ನ ಹಾಕಿ. ಜೊತೆಗೆ ಇದ್ರ ಒಳಗಡೆ ಇದೆ, ನಾನು ಇದು ಮಾಡಲಿಲ್ಲ. ಇದ್ರ ಒಳಗಡೆ ನಾನು ಈ ಕರ್ಪೂರದ ಒಳಗಡೆ ಅದನ್ನು ಯಾಕೆ ಹಾಕಿದ್ದೀನಿ ಅಂದ್ರೆ, ಕರ್ಪೂರ ಬೇಗ ಕರ್ಗ್ ಹೋಗಲ್ಲ. ಏನಂತೀರಿ ನೀವು? ನಾವು ಬೋಳ್ಕಾಳು ಅಂತೀವಿ, ಕರಿಮೆಣಸು ಅಂತೇವಲ್ವಾ, ತೋರಿಸ್ತಾ ಇದ್ದೀನಿ ಇಲ್ಲ ನಾನು. ಇದು ಕರಿಮೆಣಸಿದೆ, ಕಾಣಿಸ್ತಾ ಇದೆಯಲ್ವಾ ನಿಮಗೆ? ಬೋಳ್ಕಾಳು ಅಂತಾರೆ, ಕರಿಮೆಣಸು ಅಂತಾರೆ. ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು 5-6 ಮೆಣಸನ್ನ ಹಾಕಿ. ಅದು ಹಾಕಿದ ಮೇಲೆ ಈ ಕರ್ಪೂರವನ್ನ ಹಾಕಿ. ಬೇರೆ ಯಾವ ಕರ್ಪೂರ ಹಾಕಬೇಡಿ, ಭೀಮಸೇನಾ ಕರ್ಪೂರ ಅಂತ ಸಿಗುತ್ತೆ, ಆ ಕರ್ಪೂರವನ್ನ ಹಾಕಿ. ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಅದಕ್ಕೆ 270 ರೂಪಾಯಿ ಏನೋ ಇದೆ, ತುಂಬಾ ದಿನ ಬರುತ್ತೆ. ಈ ಬೋಳ್ಕಾಳನ್ನ ಅದ್ರ ಜೊತೆ ಯಾಕೆ ನಾನು ಸೇರಿಸಿದ್ದೀನಿ ಅಂದ್ರೆ, ಕರ್ಪೂರ ಕರಗುತ್ತೆ, ಬೇಗ ಕರಗುತ್ತೆ ಕರ್ಪೂರ. ನೀವು ಬೋಳ್ಕಾಳನ್ನ ಹಾಕಿಡೋದ್ರಿಂದ ಕರ್ಪೂರ ಕರಗೋದಿಲ್ಲ. ಹಾಗಾಗಿ ನಾನು ಇದನ್ನ ಹಾಕಿಟ್ಟಿದ್ದೀನಿ. ಇದೊಂದು ಸ್ವಲ್ಪನ ಹಾಕಿ ನೀವು 5 ಅಥವಾ 6 ಲೆಕ್ಕ ಮಾಡಿ ನೀವು ಅದಕ್ಕೆ ಹಾಕುವಂತ ಕೆಲಸ. ಆಮೇಲೆ ಇಲ್ಲಿ ವಿಶೇಷವಾಗಿ ಕಾಣುವಂತ, ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಎಳ್ಳನ್ನ ಶುದ್ಧವಾಗಿ ಅದನ್ನ ತೊಳೆದಿಟ್ಕೊಳ್ಳಿ. ಅಥವಾ ಅದರಲ್ಲಿ ಮಣ್ಣೆಲ್ಲ ಸ್ವಲ್ಪ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಎಳ್ಳನ್ನ ನೀವು ತೊಳೆದು ಒಣಸಿ ಆ ಎಳ್ಳನ್ನ ಸಹಿತ ಆ ಬಾಕ್ಸ್ ಒಳಗೆ ಹಾಕಿ. ಆವತ್ತು ಹಾಕುವಾಗ ಒಂದು ಸಂಕಲ್ಪವನ್ನ ಮಾಡಿ, ಅಂದ್ರೆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಮ್ಮ ರಾಯರು ಇಷ್ಟ ದೇವರು ಇದಾರಲ್ವಾ, ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ತಂದೆ, ನಾನು ಇವತ್ತು ನಿಮ್ಮ ವಾರ, ಜೊತೆಗೆ ಜನವರಿಯ ಫಸ್ಟ್ ದಿನ ನಾನು ಇದನ್ನ ಕೂಡಿಸ್ತಾ ಇದ್ದೀನಿ. ಇದು ನನ್ನ ಒಳ್ಳೆಯ ಕೆಲಸಕ್ಕೆ ಬರಲಿ. ಜೊತೆಗೆ ಇನ್ನೇನು ಅಂದ್ರೆ, ನನಗೆ ಇದಕ್ಕೆ ಹಣವನ್ನ ಪದೇ ಪದೇ ಹಾಕುವಂತ ಒಂದು ಶಕ್ತಿಯನ್ನ ಕೊಡುತ್ತದೆ. ಅದು ಎಷ್ಟೇ ಆಗಿರ್ಲಿ ರಾಯರೇ, ಅದನ್ನು ಹಾಕುವಂತ ಶಕ್ತಿಯನ್ನ ಕೊಡಿ. ಅದರಲ್ಲಿ ನಾನು ಎಷ್ಟು ಹಣ ಆಗುತ್ತೆ ಅದರಲ್ಲಿ ನಾನು ಒಂದು 101 ರೂಪಾಯಿ ಕಾಣಿಕೆ ನಿಮ್ಮ ಸನ್ನಿಧಾನಕ್ಕೆ ಹಾಕ್ತೀನಿ. ಅದನ್ನ ಪಟ್ಟಿಯಲ್ಲಿ ನೋಟ್ ಮಾಡಿಟ್ಕೊಳ್ಳಿ ನೀವು. ಆಮೇಲೆ ಇನ್ನೊಂದೇನಂದ್ರು ಚಕ್ಕೆ. ಈ ಚಕ್ಕೆಯನ್ನ, ಅದು ಮುಚ್ಚಳ ಇರುವಂತಹ ಇದಾಗದಾಗ ನೀವು ಎಷ್ಟು ದೊಡ್ಡ ಹಾಕಿದ್ರು ಓಕೆನೆ, ನಾನು ಇಲ್ಲ ಸಣ್ಣ ತೋರಿಸ್ತಾ ಇದ್ದೀನಿ. ಆ ಚಕ್ಕೆಯನ್ನ ಹಾಕಿ. ಅಷ್ಟನ್ನ ಹಾಕಿಟ್ಟು ಆಮೇಲೆ ಏನು ಕೆಲಸ ಮಾಡಕ್ ಹೋಗ್ಬೇಡಿ. ಅಷ್ಟನ್ನ ಹಾಕಿ ನೀವು ಆವತ್ತು 1ನೇ ತಾರೀಕಿನ ದಿನ ಎಷ್ಟು ಹಾಕಬೇಕು ಅಂದುಕೊಂಡಿದ್ರಿ ಆ ಡಬ್ಬದೊಳಗೆ ಅದನ್ನ ಹಾಕಿ. ಆ ಡಬ್ಬದೊಳಗೆ ಹಾಕಿ, ಆಕಸ್ಮಿಕ ಯಾರಾದ್ರೂ ಇದೇ ಡಬ್ಬ ತಂದಿದ್ದೀನಿ ಅಂತ ಅಂದ್ರೆ, ನೀವು ಅರಿಶಿಣದ ಕೊಂಬಿನ ಬದಲಿಗೆ ಅರಿಶಿಣದ ಪುಡಿಯನ್ನು ಸ್ವಲ್ಪನ್ನ ಹಾಕಿ. ಅದು ಅರಿಶಿಣ ಪುಡಿ ಹಾಕಿದ್ರೆ ಹಣಕ್ಕೆ ಹಿಡಿದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವು ಹಣ ಹಾಕಿದಾಗ. ಅದಕ್ಕಾಗಿ ಆ ಟೈಪಿನ ತರದೇ ಒಳ್ಳೇದು ಅಂತ ನನ್ನ ಭಾವನೆ.
ಇಷ್ಟನ್ನು ನೀವು ಹಾಕಿದ ಮೇಲೆ ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಆ ಹಣವನ್ನ ಆ ಹುಂಡಿಯೊಳಗೆ ಹಾಕಿ. ಅದು ನೀವು ಹಣವನ್ನ ಶೇಖರಣೆ ಮಾಡುವಂತ ಹುಂಡಿ. ಇದು ದೇವರಿಗೆ ಹಾಕುವಂಥದ್ದಲ್ಲ, ನೆನಪಿರ್ಲಿ. ಯಾಕೆ ನಾನು 101 ರೂಪಾಯಿ ಹೇಳಿದೆ ಅಂದ್ರೆ, ಆ ಶಕ್ತಿಯನ್ನ ರಾಯರು ಕೊಡ್ಲಿ. ಕೊನೆಗೆ ನಾವು ಒಟ್ಟು ಮಾಡಿದಂತಹ ಹಣದಲ್ಲಿ ಆ ರಾಯರಿಗೂ ನಾವು ಒಂದಿಷ್ಟು ಕಾಣಿಕೆ ಅಂತ ನಮ್ಮ ಭಕ್ತಿ ಶ್ರದ್ಧೆಯಿಂದ ಹಾಕಬೇಕು ಅಂತ ಉದ್ದೇಶಕ್ಕೆ ನಾನು ಇದನ್ನ ಹೇಳಿದ್ದೀನಿ. ಹಾಗಾದ್ರೆ ಈ ಪಟ್ಟಿಯನ್ನ ನಾನು ಯಾಕೆ ಉಪಯೋಗಿಸ್ಕೊಂತಾ ಇದ್ದೀನಿ ಅಂತ, ಪಟ್ಟಿಯನ್ನ ಯಾಕೆ ಅವರು ತಗೋಬೇಕು ಅಂತ ಹೇಳಿದ್ದಾರೆ, ಪೆನ್ನನ್ನ ಯಾಕೆ ತಗೋಬೇಕು ಅಂತ ಹೇಳಿದ್ದಾರೆ ಅಂತ ಬಹುಶಃ ಈ ರೀತಿ ಯಾವ ವಿಡಿಯೋನು ನಾನು ನೋಡೂ ಇಲ್ಲ, ಯಾವುದ್ರಲ್ಲೂ ನೋಡಿಲ್ಲ ನಾನು, ಜೊತೆಗೆ ನಾನಂತೂ ಮಾಡೇ ಇಲ್ಲ. ಹಾಗಾಗಿ ಈ ಪಟ್ಟಿಯನ್ನ ಯಾಕೆ ಇದು ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ತಿಳ್ಕೊಳ್ಳಿ ಇದನ್ನ. ಇದು ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ, ಇದರಲ್ಲಿ ಹಣ ಹಾಕುವಂತ ನೀವು ಒಬ್ಬರೇ ಹಾಕಬೇಕು ಅಂತೇನಿಲ್ಲ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವರು ಯಾರು ಬೇಕಾದರೂ ಇದರಲ್ಲಿ ಹಾಕಬಹುದು. ಯಾಕಂದ್ರೆ ಮನೆಯವರಲ್ಲಿ ಏನೋ ಒಂದು 10-20 ರೂಪಾಯಿ ಇರುತ್ತೆ, ಚೇಂಜ್ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಕಾಯಿನ್ ಹಾಕೋದು ಇನ್ನೂ ಒಳ್ಳೇದು. ನಿಮಗೆ ಕೊಟ್ರೆ ಅಥವಾ ನೀವು ಅವ್ರಿಗೆ ತೋರಿಸಿರ್ಬೇಕು. ಈ ಪಟ್ಟಿ ಮತ್ತೆ ಈ ಬಾಕ್ಸ್ ಎರಡು ಇಲ್ಲೇ ಇರುತ್ತೆ, ಈ ಪೆನ್ ಸಹಿತ ಇಲ್ಲೇ ಇರುತ್ತೆ. ಈ ಪೆನ್ ನೀವು ಯಾವ್ದು ಉಪಯೋಗಿಸ್ಬೋದು. ಒಂದು ಅಚಾನಕ್ ಏನಕ್ಕಾದ್ರೂ ತಗೋಬಹುದು, ನೀವು ತಗೋಬಾರದು ಅಂತಲ್ಲ, ಆದ್ರೆ ಅಲ್ಲೇ ಇದ್ರೆ ನಿಮಗೆ ಸುಲಭ ಆಗುತ್ತೆ, ಪೆನ್ ಹುಡುಕುವಂತ ಕೆಲಸ ಇರಲ್ಲ ಅಂತ ಹೇಳುವಂಥದ್ದು. ನೀವು ಫಸ್ಟ್ ದಿನ ಏನ್ ಹಾಕ್ತೀರಿ, ಒಂದು 100 ರೂಪಾಯಿನ ನೋಡಿ, ಇಲ್ಲಿ ಬರ್ದಿದ್ದೀನಿ ನಾನು. ಜನವರಿ 1ಕ್ಕೆ 100 ರೂಪಾಯಿ ಹಾಕಿದ್ದೀನಿ, 2ನೇ ತಾರೀಕಿಗೆ 50 ಹಾಕಿದ್ದೀನಿ, 3ಕ್ಕೆ 20 ಹಾಕಿದ್ದೀನಿ, 4ಕ್ಕೆ 50 ಹಾಕಿದ್ದೀನಿ, 5ನೇ ತಾರೀಕಿಗೆ ಮತ್ತು 50 ರೂಪಾಯಿ ಹಾಕಿದ್ದೀನಿ. ಟೋಟಲ್ ಲೆಕ್ಕ ನಂದು ಅವತ್ತು ಜನವರಿಯಲ್ಲಿ 270 ರೂಪಾಯಿ ಆಗಿದೆ. ಆಯ್ತಾ? ಅದು ಪ್ರತಿಯೊಂದು ಹೀಗೆ ನಾನು ನೋಟ್ಬುಕ್ ಅಲ್ಲಿ ತೋರಿಸಿದ್ದೀನಿ. ಇದು ಹೊಸ ನೋಟ್ಬುಕ್ ಅಲ್ಲ ನಂದು, ಯಾಕಂದ್ರೆ ಜನವರಿ 1 ಇನ್ನೂ ಬಂದಿಲ್ಲ ಅಲ್ವಾ, ಬರುತ್ತೆ ಈಗ ಗುರುವಾರ ದಿವಸ. ಪ್ರತಿಯೊಂದನ್ನು ನೀವೇನು ಮಾಡಬೇಕು ಅಂದ್ರೆ ನೋಡಿ, ಇದು ಫೆಬ್ರವರಿ ಬರ್ದಿದ್ದೀನಿ. ಮೇಲ್ಗಡೆ ಬರೀರಿ, ನಾ ಕೆಳಗಡೆ ಬರ್ದಿದ್ದೀನಿ. ಮೇಲ್ಗಡೆ ಬರೆದು ಫೆಬ್ರವರಿಯಲ್ಲೂ ಸಹಿತ ನಾನು ಇಷ್ಟು ಅಂತ ಹಾಕಿದ್ದೀನಿ. ನೀವು ಯಾವ ಡೇಟ್ ಬಹುದು ಹಾಕಬಹುದು, 1ರಿಂದ 30ನೇ ತಾರೀಕಿನ ಒಳಗೆ ಯಾವ ಡೇಟಿ ಬೇಕಾದ್ರೂ ಅದು. ಆದ್ರೆ ನೀವು ಖಂಡಿತವಾಗಿಯೂ ಇದನ್ನ ನೋಟ್ ಮಾಡಿಡಬೇಕು. ಅದಕ್ಕಾಗಿ ಈ ಪಟ್ಟಿಯನ್ನ, ಈ ನೋಟ್ಬುಕ್ ಅನ್ನ ಯಾವುದಕ್ಕೂ ಉಪಯೋಗಿಸಬೇಡಿ ಅಂತ ಹೇಳ್ತಾ ಇರೋದು ನಾನು ಅದಕ್ಕೆ. ಆಯ್ತಾ? ಅದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ನಾನು ಹಾಕ್ತೀನಿ. ನಾನೊಂದು ಲೆಕ್ಕ ತೋರಿಸಿದ್ದೀನಿ ನಿಮ್ಗಷ್ಟೇ. 310 ರೂಪಾಯಿ ಹಾಕ್ತೀನಿ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇದಿಷ್ಟು ತಿಂಗಳಲ್ಲಿ ನಾನು ಎಷ್ಟೆಷ್ಟು ಹಣನ ಹಾಕಿದ್ದೀನಿ ಆ ಡಬ್ಬಿಯೊಳಗೆ ಅಂತ ಅದನ್ನ ನಾನು ಬರ್ದಿಟ್ಕೋತೀನಿ. ಬರ್ದಿಡ್ಲೇಬೇಕು ನೀವು. ಆ ಪಟ್ಟಿಯಲ್ಲಿ ಏನು ಬರೆಯೋದು, ನಾವು ಹಾಕದ ದುಡ್ಡು ಅಂತಲ್ಲ, ಆ ಪಟ್ಟಿಯಲ್ಲಿ ಬರ್ದಿಡ್ಬೇಕು. ಅದಕ್ಕೋಸ್ಕರ ನಿಮಗೆ ನೋಟ್ಬುಕ್ ಬೇಕಂತ ಹೇಳೋರು. ಅದಕ್ಕೆ ಆ ನೋಟ್ಬುಕ್ ಮೇಲೆ ನೀವೇನು ಇದು ಮಾಡಿದ್ದೀರಿ ಅದನ್ನ ನೀವು ಇಟ್ಕೊಂಡಿರ್ಬೇಕು. ಮನೆಯವರಿಗೆ ಪ್ರತಿಯೊಬ್ಬರಿಗೂ, ಈಗ ಮಕ್ಕಳಿಗೆ ನೀವೇನೋ ತಿಂಡಿ ತಿನಿಸು ತಿಂದು ಕೊಡೋದು. ಮನೇಲಿ ಸಣ್ಣ ಮಕ್ಕಳಿದ್ದಾರೆ, ಒಂದು SLC ಮಕ್ಕಳು ಅಥವಾ 7ನೇ ಕ್ಲಾಸ್ ಮಕ್ಕಳು, 6ನೇ ಕ್ಲಾಸ್ ಮಕ್ಕಳು, 3ನೇ ಕ್ಲಾಸ್ ಮಕ್ಕಳು ಏನೋ ಇರ್ತಾರೆ. ಅವ್ರು ಏನೋ ಒಂದು ಹಠ ಮಾಡಿ ಒಂದು 50 ರೂಪಾಯಿ ಇಸ್ಕೋತಾರೆ. 50 ರೂಪಾಯಿ ಇಸ್ಕೊಂಡಾಗ ಆ ಮಕ್ಕಳಿಗೆ ನೀವು ಹೇಳಬೇಕು, 50 ರೂಪಾಯಿ ಕೊಟ್ಟಿದ್ದೀನಿ, 10 ರೂಪಾಯಿ ನಿನ್ನ ಹೆಸರಲ್ಲಿ ಡಬ್ಬಿಗೆ ಹಾಕಬೇಕು ನೀನು ಅಂತ. ನಿನ್ನ ಹಣ ಆಗಿರುತ್ತೆ, ಅದು ಡಬ್ಬಿಗೆ ಹಾಕಿ ಅಂತ ಹೇಳಿ. ದೊಡ್ಡ ಮಕ್ಕಳಿಗಾದ್ರೆ ಸಮಸ್ಯೆ ಇಲ್ಲ, ನೀವು ಹಾಗೆ ಹೇಳ್ಬಹುದು. ಆದ್ರೆ ಬರೆಯೋರು ಅಂತ ಆದ್ರೆ ನೋಟ್ ಮಾಡಕ್ಕೆ ಹೇಳಿ ಅವರಿಗೆ. ಈ ತಿಂಗಳಲ್ಲಿ ನಾನು 10 ರೂಪಾಯಿ ಹಾಕಿದ್ದೀನಿ, ನಾನು ಅಂತ ಹೇಳೋದು ಬೇಡ. ಆ ಡೇಟ್ ಹಾಕಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಅಂತ ತೋರ್ಸಕ್ಕೆ ಹೇಳಿ. ಈಗ ಮಕ್ಕಳ ಹತ್ರ ಎಲ್ಲ ಹಣ ಇರುತ್ತೆ, ಅದಕ್ಕೂ ಇದಕ್ಕೂ ಅಂತೆಲ್ಲ ಕೊಟ್ಟಿರ್ತಾರೆ. ಕೊಟ್ಟಿಟ್ಟಾಗ ಕೊನೆಗೆ ಅವ್ರಿಗೆ ಏನಾದ್ರೂ ಒಂದು ಖರ್ಚು ಮಾಡಿದ್ರು ಸ್ವಲ್ಪ ದುಡ್ಡು ಮಿಕ್ಕುತ್ತೆ ಅವ್ರ ಹತ್ರ. ಅದನ್ನ ಆ ರೀತಿಯ ಉಳಿತಾಯ ಮಾಡುವಂತಹ ಭಾವನೆಯನ್ನ ಆ ಮಕ್ಕಳಿಗೆ ಕೊಡಿ. ಪ್ರತಿ ತಿಂಗಳು ನೀವು ಈ ಜನವರಿಯಿಂದ ಡಿಸೆಂಬರ್ ತನಕನೂ ನೀವು ಹಣವನ್ನು ಹಾಕ್ತಾ ಹೋದ್ರೆ ನಿಮಗೆ ಗೊತ್ತಿರುತ್ತೆ ತಿಂಗಳಲ್ಲಿ ನಾನು ಇಷ್ಟು ಹಣ ಹಾಕಿದೆ ಅಂತ. ಒಂಥರ ನೆಮ್ಮದಿ ಇರುತ್ತೆ. ಅದು 220 ರೂಪಾಯೋ 270 ರೂಪಾಯೋ ಈ ಸಲ ಹಾಕಿದ್ದೀನಿ ಅಂತ. ಒಂದು ಸಣ್ಣ ಲೆಕ್ಕ ಅಂದರೆ ನೋಡಿ, ನಾನು ಜನವರಿಯಲ್ಲಿ 270, ಫೆಬ್ರವರಿಯಲ್ಲಿ 170, ಮಾರ್ಚಲ್ಲಿ 310, ಏಪ್ರಿಲಲ್ಲಿ 210, ಮೇದಲ್ಲಿ 190, ಜೂನಲ್ಲಿ 210, ಜುಲೈಯಲ್ಲಿ 215, ಆಗಸ್ಟಲ್ಲಿ 160, ಸೆಪ್ಟೆಂಬರಲ್ಲಿ 170, ಅಕ್ಟೋಬರ್ದಲ್ಲಿ 170, ನವೆಂಬರಲ್ಲಿ 250, ಡಿಸೆಂಬರಲ್ಲಿ 270 ರೂಪಾಯಿ. ನನ್ನ ಟೋಟಲ್ ಹಣ ನಾನು ಲೆಕ್ಕ ಮಾಡಿದಾಗ ಡಿಸೆಂಬರ್ 24, 25, 30 2020
26 ಡಿಸೆಂಬರ್ಗೆ ನಾನು ಲೆಕ್ಕ ಮಾಡಿದಾಗ 2595 ರೂಪಾಯಿ ನಂದಾಯಿತು. ಅದಕ್ಕೆ ಒಂದು ಸ್ವಲ್ಪ ಸೇರಿಸಿದ್ರೆ, ಇನ್ನೊಂದು 500 ರೂಪಾಯಿ ಸೇರಿಸಿದ್ರೆ ವರ್ಷ 3000 ರೂಪಾಯಿ ಆಗುತ್ತೆ. ಏನಕ್ಕೂ ಇಲ್ಲ ಅಂದ್ಕೋಬೇಡಿ. ಅದು ಏನಪ್ಪ 3000 ಅಂತ ಅಂದ್ಕೋಬೇಡಿ. ನಾನು ಮೊದಲೇ ಹೇಳಿದ್ದೀನಿ, 101 ರೂಪಾಯಿ ಬೇಕಾಗುತ್ತೆ, 100 ರೂಪಾಯಿ ಇರುತ್ತೆ, ಆ 1 ರೂಪಾಯಿ ಇರಲ್ಲ. 1 ರೂಪಾಯಿ ನಾವು ಎಷ್ಟು ಒದ್ದಾಡ್ತೀವಿ ಅಂತ ಗೊತ್ತಿರುತ್ತೆ. ಪ್ರತಿ ಒಂದು ರೂಪಾಯಿಗೂ ಸಹಿತ ಬೆಲೆ ಇದೆ. ಹಾಗಾಗಿ ಇಷ್ಟು ಹಣ ಒಟ್ಟಾಗುತ್ತೆ. ಇದಕ್ಕಿಂತ ಜಾಸ್ತಿ ಒಟ್ಟಾಗ್ಬಿಟ್ರೆ ಪ್ರಾಬ್ಲಮೇ ಇಲ್ಲ ನಿಮಗೆ. ಸಾಧಾರಣ ಒಂದು ವರ್ಷದೊಳಗೆ ತುಂಬ ಹಣ ಒಟ್ಟಾಗುತ್ತೆ. ಕಾಯಿನ್ಗಳನ್ನು ಹಾಕೋದ್ರಿಂದ, ನೋಟ್ಗಳನ್ನು ಹಾಕೋದ್ರಿಂದ ಬಹುಶಃ ಬೇಗ ತುಂಬುತ್ತೆ. ಬೇಗ ತುಂಬ್ರೂ ಪರವಾಗಿಲ್ಲ, ನೀವು ನೋಟ್ಗಳನ್ನು ಹಾಕಿ ಜೊತೆ ಕಾಯಿನ್ಗಳನ್ನು ಹಾಕಿ, ಕಾಯಿನ್ ಹಾಕಿದ್ರು ಬೇಕಾದ್ರೆ 5 ರೂಪಾಯಿ ಕಾಯಿನ್ ಹಾಕಿ ಬರ್ದಿಡಿ. ಖಂಡಿತವಾಗಿಯೂ ಇದನ್ನ ಮಾಡಿ. 1ನೇ ತಾರೀಕಿನ ದಿವಸ ಲಕ್ಷ್ಮಿಗೆ ಆಕರ್ಷಣೆಯಾದಂಥ ವಸ್ತುಗಳನ್ನು ನಾವು ಅದರಲ್ಲಿ ಹಾಕ್ತಾ ಇದ್ದೀವಿ. ಬಹುಶಃ ನೀವ್ಯಾರು ನಿಷ್ಕಾಳಜಿ ಮಾಡಬೇಡಿ. ನನ್ನ ಕಾರ್ಯಕ್ರಮವನ್ನು ಯಾರು ನೋಡ್ತೀರಿ, ಯಾರು ನಿಷ್ಕಾಳಜಿಯನ್ನು ಮಾಡಬೇಡಿ. ಇದನ್ನ ಮಾಡಿ, 1ನೇ ತಾರೀಕಿನ ದಿನ ಇದನ್ನ ಮಾಡಿ. ಈ ನೋಟ್ಬುಕ್ಕು ಮತ್ತೆ ಈ ಬಾಕ್ಸು ಯಾವುದೇ ಕಾರಣಕ್ಕೂ ಏನೇನೋ ಬರೆಯಕ್ಕೆ ಹೋಗ್ಬೇಡಿ. ಆ ನೋಟ್ಬುಕ್ ನೀವು ಇಟ್ಕೊಳ್ಳೋದೆ ಇದು ಬರೆಯೋಕ್ಕೆ ಮಾತ್ರ, ಇದಕ್ಕಿಂತ ಬೇರೆ ಯಾವುದು ಬರಿಬೇಡಿ. ಇದರಲ್ಲಿ ನಿಮ್ಮ ಒಂದು ಉಳಿತಾಯ ಆಗಲ್ಲ, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಸಹಿತ ಇದರಲ್ಲಿ ಉಳಿತಾಯವನ್ನು ಮಾಡ್ತಾರೆ. ನಾನೇ ಒಬ್ಳೇ ಇಷ್ಟು ಉಳಿತಾಯ ಮಾಡಬಲ್ಲೆ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದು. ಮಾಡ್ತೀವಿ ಅಂತಲ್ಲ, ಅದಕ್ಕಿಂತ ಜಾಸ್ತಿನೂ ಆಗಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬಹುದು, 100 ರೂಪಾಯಿನೂ ಆಗ್ಬಹುದು, ಹೇಳಕ್ಕಾಗಲ್ಲ. ಒಂದು ತಿಂಗಳಲ್ಲಿ 100 ರೂಪಾಯಿನೂ ಆಗ್ಬಹುದು ಅಂತ. ಆದರೆ ಡೇಟನ್ನು ಮಾಡಿಟ್ಕೊಳ್ಳಿ. ನೀವು 1ನೇ ತಾರೀಕು, ಪ್ರತಿ ತಿಂಗಳು 1ನೇ ತಾರೀಕಿಗೆ ನೀವು ಹಾಕಲೇಬೇಕು. ಪ್ರತಿ ತಿಂಗಳು 1ನೇ ತಾರೀಕಿಗೆ ಹಾಕಲೇಬೇಕು. ಆಮೇಲೆ ನೀವು ಯಾವ್ಯಾವ ತಾರೀಕಿಗೆ ಹಾಕೋಕ್ಕಾಗತ್ತೆ ಆ ಡೇಟಿಗೆ ನೀವು ಹಾಕಂತ ಬನ್ನಿ. ಮತ್ತೆ ಪ್ರಶ್ನೆಯನ್ನು ಕೇಳಬೇಡಿ, ಮೇಡಮ್ 20 ರೂಪಾಯಿಗೂ ಕಷ್ಟ, 50 ರೂಪಾಯಿಗೂ ಕಷ್ಟ ಅಂತ ಕೇಳಬೇಡಿ. ಅದು ಸಂದರ್ಭಗಳು ಒಂದೊಂದ್ಸಲ ಹಾಗೆ ಬರುತ್ತೆ. ಒಂದ್ಸಲ ಎಷ್ಟೋ ಜನ ಹೇಳಿದ್ದನ್ನು ಕೇಳಿದ್ದೀನಿ ನಾನು. 10 ರೂಪಾಯಿಗೂ ಪರದಾಡ್ಬಿಟ್ನಪ್ಪ ನಾನು ಅಂತ ಹೇಳಿದ್ದು ಕೇಳಿದ್ದೀನಿ. ಬಹುಶಃ ಆದರೂ ನಿಮ್ಮಲ್ಲಿ ಮಿಕ್ಕಿದ ಹಣವನ್ನು ತೆಗೆದು ಈ ರೀತಿಯ ಲಕ್ಷ್ಮಿಯ ಆಕರ್ಷಣೆಯ ಬಾಕ್ಸನ್ನು ಮಾಡಿ ಆ ಬಾಕ್ಸಿಗೆ ಹಾಕಿ. ನಿಮ್ಮ ಬಾಯಲ್ಲಿ ಬರೋದಿಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ. ಇದೇ ಯಾರೋ ಕೇಳೋಕೆ ಬರ್ತಾರೆ, ಹಣ ಇಲ್ಲ ಅಂತ ಹೇಳಬೇಡಿ. ಇದೇ ನನ್ನ ಹತ್ರ ಇದೆ, ಅದು ನೀವು ಕೇಳುವಷ್ಟು ಹಣ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ಒಟ್ಟು ಮಾಡಿಟ್ಕೊಂಡು, ಸ್ವಲ್ಪ ಒಟ್ಟು ಮಾಡಿಟ್ಕೊಂಡು. ಯಾಕಂದ್ರೆ ವರ್ಷಕ್ಕೆ ತೆಗೆಯೋದು ನೀವು ಅದನ್ನು, ಅಥವಾ 6 ತಿಂಗಳಿಗೆ ನೀವು ತೆಗಿತೀರಿ. ಹಾಗಾಗಿ ಪ್ರತಿಯೊಬ್ಬರು ಮಹಿಳೆಯರು, ಮನೆಯಲ್ಲಿರುವಂತಹ ನಾವುಗಳು ಇದನ್ನು ಮಾಡಿ. ಜೊತೆಗೆ ಇನ್ನೊಬ್ರಿಗೆ ಅನಿಸ್ಬೋದು, ನಮ್ಮ ಹತ್ರ ತುಂಬ ಕೊಟ್ಟಿದ್ದಾರೆ ರಾಯರು, ನಾವು ಇದನ್ನೆಲ್ಲ ಯಾಕೆ ಉಳಿಸ್ಬೇಕು, ಸುಮ್ಮನೆ ಯಾಕೆ ಮಾಡಬೇಕು, ನಾವು ಇಟ್ಕೋತೀವಪ್ಪ ಬಿಡಿ, ನಾವು ಬೀರುವಲ್ಲಿ ಇಟ್ಕೋತೀವಿ ದುಡ್ಡೆಲ್ಲ, ಪರವಾಗಿಲ್ಲ, ಅದು ನಿಮ್ಮ ವೈಯಕ್ತಿಕ ಅಂತ ಇಟ್ಕೊಳ್ಳಿ. ಆದರೆ ಈ ಬಾಕ್ಸನ್ನು ಮಾಡೋದ್ರಿಂದ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನನ್ನ ಹತ್ರ ಇದೆ ಅನ್ನೋರು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ, ರಾಯರೇ ನಾನು ಇದರಲ್ಲಿ ಹಣವನ್ನು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಯಾವುದೋ ಒಂದು ಬಡ ವಿದ್ಯಾರ್ಥಿಗೆ ನಾನು ಏನು ಬೇಕು ಆ ಮಗುವಿಗೆ ಈ ಹಣದಲ್ಲಿ ಕೊಡ್ತೀನಿ ರಾಯರೇ. ಇಲ್ಲ, ನಾನು ಜನವರಿ 1, 2026ರಲ್ಲಿ ಕೂಡಿಸಕ್ಕೆ ಶುರು ಮಾಡಿದಂಥ ಹಣದಲ್ಲಿ ಡಿಸೆಂಬರ್ ತನಕ ಎಷ್ಟು ಹಣ ಆಗುತ್ತೆ ಅಷ್ಟು ಹಣನ ತೆಗೆದು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಕೊಡ್ತೀನಿ. ಇಲ್ಲ ನಿರ್ಗತಿಗರಿಗೆ ಅವರಿಗೆ ಒಂದು ಊಟ ಹಾಕ್ತೀನಿ. ಒಂದಲ್ಲ, ಜಾಸ್ತಿ ಊಟ ಹಾಕೋಕ್ಕಾಗತ್ತೆ, ಅದು ಊಟಕ್ಕೆ ಹಾಕ್ತೇನೆ, ಒಂದಿಷ್ಟು ಜನರಿಗೆ ಊಟಕ್ಕೆ ಹಾಕ್ತೀನಿ ತಂದೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಆ ಹಣವನ್ನು ಕೂಡಿಸಿಡಿ. ರಾಯರು ಹೆಂಗೆ ಕೂಡಿಸ್ತಾರೆ ನೋಡಿ. ಅದರಲ್ಲೂ ಅನಾಥಾಶ್ರಮ, ನಿರ್ಗತಿಗರು ಮತ್ತು ವಿದ್ಯೆಗೆ ಯಾವ ಮಗುವಿಗೆ ಅಗತ್ಯ ಇದೆ, ಅಥವಾ ಒಂದು ಸ್ಕೂಲಲ್ಲಿ ಈಗ ಒಂದು 10-12 ಮಕ್ಕಳಿದ್ದಾರೆ, ಆ ಮಕ್ಕಳೆಲ್ಲರಿಗೂ ಒಂದೊಂದು ನೋಟ್ಬುಕ್ಕು ಒಂದೊಂದು ಪೆನ್ನನ್ನು ಕೊಡ್ತೀನಿ ತಂದೆ ನಾನು. ಇದು 1 ವರ್ಷದ ತನಕ ತುಂಬ ಹಣ ಆಗಲಿ ಅಂತ ಪ್ರೀತಿಯಿಂದ ರಾಯರ ಹತ್ರ ಕೇಳಿಕೊಂಡು ಈ ಒಂದು ಇದನ್ನು ಮಾಡಿ ಅಂತ ಹೇಳ್ತಾ, ಎಲ್ಲರೂ ಮಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ ಮತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.